ನಮಸ್ಕಾರ ಸ್ನೇಹಿತರೆ, ನಮ್ಮ ಉದ್ಯೋಗ ಯೂನಿವರ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ 3395 ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ. ಇದಕ್ಕೆಲ್ಲ ಏನೇನು ದಾಖಲಾತಿಗಳು, ಆಮೇಲೆ ಎಷ್ಟು ಸ್ಯಾಲ್ರಿ, ಆಮೇಲೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ, ಇವೆಲ್ಲವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಇವತ್ತು ಈ ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ಆಯ್ಕೆಯಾದರೆ ಒಂದು ವೇತನ ಶ್ರೇಣಿ 37,500ರಿಂದ 76,100 ಇರುತ್ತದೆ. ಇದರಲ್ಲಿ ನೇರ ಪುರುಷ 2,266 ಹುದ್ದೆಗಳಿದೆ, ನೇರ ಮಹಿಳಾ 755, ಸೇವಾನಿರತ ಪುರುಷ 257, ಸೇವಾನಿರತ ಮಹಿಳಾ 82, ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35, ಒಟ್ಟು 3,395 ಹುದ್ದೆಗಳಿಗೆ ಕಾಲ್ಫರ್ ಆಗಿರ್ತದೆ. ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರ್ತದೆ. ಹಾಗೆ ಸ್ನೇಹಿತರೆ, ಹೀಗೆ ನೋಡ್ತಾ ಬಂದರೆ ವಯೋಮಿತಿ ಕನಿಷ್ಠ 18 ವರ್ಷ ತುಂಬಿರಬೇಕು. ಹಾಗೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 33 ಗರಿಷ್ಠ ವಯೋಮಿತಿ ಇರುತ್ತದೆ. SC/ST ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ಇರುತ್ತದೆ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಇರ್ತದೆ. ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅಂದರೆ ಇನ್ ಸರ್ವಿಸ್ ಕೋಟಾ ಗರಿಷ್ಠ ವಯೋಮಿತಿ ಜನರಲ್ಗೆ 38 ವರ್ಷ ಇರ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅವರಿಗೆ 40 ವರ್ಷ ಇರ್ತದೆ. ಸ್ನೇಹಿತರೆ, ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಪ್ರಾರಂಭಿಕ ದಿನಾಂಕ 8/6/2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/26. ಶುಲ್ಕ ಪಾವತಿಯನ್ನು ಮಾಡಲು ಕೊನೆಯ ದಿನಾಂಕ 4/7/26 ಆಗಿರ್ತದೆ ಸ್ನೇಹಿತರೆ. ಹಾಗೆ ಇದನ್ನು ನೋಡ್ಕೊತಾ ಬಂದರೆ ಶುಲ್ಕವು ಸಾಮಾನ್ಯ ಅಭ್ಯರ್ಥಿ ಪ್ರವರ್ಗ 2A, 2B, 3A, 3B ಅವರಿಗೆ 750 ಆಗಿರ್ತದೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಆಗಿರ್ತದೆ. ಪಾವತಿ ಶುಲ್ಕವನ್ನು ಹಿಂದಿರುಗಿಸಲಾಗಿರುವುದಿಲ್ಲ ಅಂತಲೂ ಹಾಕಿದ್ದಾರೆ ಅವರು. ಆಮೇಲೆ ಲಿಖಿತ ಪರೀಕ್ಷಾ ವಿಧಾನ, ಇವರಿಗೆ ಲಿಖಿತ ಪರೀಕ್ಷೆ 1 ಹಾಗೂ ಕನ್ನಡ ಕಡ್ಡಾಯ ಪರೀಕ್ಷೆ ಇರ್ತದೆ. 2 ಪೇಪರ್ ಇರ್ತದೆ. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ ಸ್ನೇಹಿತರೆ, ಹುಷಾರಾಗಿ ಟಿಕ್ ಮಾಡಬೇಕು. ನೀವೇನಾದರೂ ನೆಗೆಟಿವ್ ಮಾಡಿದ್ರೆ 0.25 ಫಾರ್ 4 ಕ್ವಶನ್ಸ್ ಮೈನಸ್ ಮಾಡ್ತಾರೆ. ಆಮೇಲೆ 1:5 ರೇಷಿಯೋದಲ್ಲಿ ಎಂಡ್ಯೂರೆನ್ಸ್ ಟೆಸ್ಟ್ನ ಕರೀತಾರೆ. ಆಮೇಲೆ ಇಲ್ಲಿ ಬೇಕಾದಂಥ ಪಾಸ್ಪೋರ್ಟ್, ಚಲನ ಪರವಾನಗಿ ಪತ್ರ, ಇನ್ನುಳಿದ ಡಾಕ್ಯುಮೆಂಟ್ಸ್ನ ಇಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಆಮೇಲೆ ದೇಹದಾಢ್ಯತೆ ಪರೀಕ್ಷೆಗೆ ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಇರ್ತದೆ. ಎದೆ ಸುತ್ತಳತೆ 86 ಅವರ ಪೂರ್ತಿ ವಿಸರ್ಜಿಸಿದಾಗ 5 ಸೆಂಟಿಮೀಟರ್ ಹೆಚ್ಚು ಕಮ್ಮಿ ನಡೀತದೆ. ಮಹಿಳಾ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಇರ್ತದೆ. ಕನಿಷ್ಠ ತೂಕ 45 kg ಇರ್ತದೆ. ಹಾಗೂ ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಹಾಗೂ 5 ಸೆಂಟಿಮೀಟರ್ ಹೆಚ್ಚು ಕಮ್ಮಿ ಇರ್ತದೆ. ಹಿಗ್ಗಿಸಾಗ 75 ಸೆಂಟಿಮೀಟರ್ ಕಡಿಮೆ ಇಲ್ಲದಂತೆ ಇರಬೇಕು. ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಇರ್ತದೆ. ಹಾಗೂ ಸಹಿಷ್ಣುತೆ ಪರೀಕ್ಷೆ ಎಂಡ್ಯೂರೆನ್ಸ್ ಟೆಸ್ಟ್, ಹಾಗೆ ಇದರಲ್ಲಿ ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರ್ತದೆ. 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಮುಗಿಸ್ಬೇಕಾಗಿರ್ತದೆ. ಆಮೇಲೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅಥವಾ ಉದ್ದ ಜಿಗಿತ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಹಾಗೂ 3 ಅವಕಾಶಗಳನ್ನು ಕೊಟ್ಟಿರ್ತಾರೆ. ಗುಂಡು ಎಸೆತ 7.26 ಕಿಲೋದು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳನ್ನು ಕೊಟ್ಟಿರ್ತಾರೆ. ಇದನ್ನು ನಡೆಸ್ಕೊಡ್ಬೇಕು, ಇದರಲ್ಲಿ ಪಾಸ್ ಆಗಬೇಕು. ಹಾಗೂ ಮಹಿಳಾ ಮತ್ತು ತೃತೀಯ ಲಿಂಗಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರ್ತದೆ. 2 ನಿಮಿಷಕ್ಕಿಂತ ಮೀರದಂತೆ ಇರ್ತದೆ. ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ,
ಹಾಗೂ ಉದ್ದ ಜಿಗಿತ 2.2 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಇರ್ತವೆ. ಗುಂಡು ಎಸೆತ 4 kgದು 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಹಾಗೂ 3 ಅವಕಾಶಗಳು ಇರ್ತದೆ. ಆಮೇಲೆ ಇದಕ್ಕೆ ಇನ್ನುಳಿದ ಮೆಡಿಕಲ್ ಚೆಕಪ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ನಿಮ್ಮ PDF ಶೇರ್ ಮಾಡಿರ್ತೀನಿ, ಇದನ್ನು ನೋಡ್ಕೋಬೋದು ನೀವು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿಬಡಿ. ನನ್ನ ಈ ಚಿಕ್ಕ ಕೆಲಸ ನಿಮ್ಮ ಜೀವನಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ, ಆಲ್ ದ ಬೆಸ್ಟ್.